ಪಾಯಸ ಚೆನ್ನಾಗಿ ರೆಡಿ ಮಾಡಿದ್ದೀರಾ ತಾನೇ? ಹ್ಞೂ ಲಕ್ಷ್ಮಿ, ಸರಿಯಾಗಿ ರೆಡಿ ಮಾಡಿದ್ದೀನಿ. ಅದನ್ನು ತಿಂದಿರೋ ಪ್ರಭಾವ ಆಮೇಲೆ ನೋಡಬೇಕು. ತಿಂದ ಮೇಲೆ ಚೆನ್ನಾಗಿ ತಿನ್ಸು ತಿನ್ಸು ಹೇಳ್ತೀನಿ ಆ ಗೌಡನಿಗೆ. ಮತ್ತೆ ನಿನ್ನ ಸವಾಸ ಬೇಡಪ್ಪ ಅನ್ಕೋಬೇಕು, ಓಡೋಗ್ಬೇಕು. ಅದಕ್ಕೆ ಮತ್ತೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಪಾಯಸನ ಸರಿಯಾಗಿ ಮಾಡ್ತೀನಿ ನೋಡು. ಎಲ್ಲರೂ ಇಟ್ಕೊಂಡು ಹೊಡಿಬೇಕು ಅವನ್ನ. ಪಾಯಸ ತಿನ್ನಿಸಿ ಕರ್ಕೊಂಡು ಹೋಗ್ತೀನಿ. ನಾನು ಹೊಡಿಲಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೊಡಿಸ್ತೀನಿ. ರೀ ಬಂದಂಗಾಯ್ತು ಕಣ್ರಿ, ಬಾಗಿಲು ತೆಗೆದ್ರು. ಹೋಗ್ರಿ, ನೀವಲ್ಲಿ ರೂಮಲ್ಲಿರಿ, ಆ ಕಡೆಗೆ ಹೋಗ್ರಿ ನೀವಿಲ್ಲ ಅಂದ್ಕೊಂಡಿದ್ದೀರ ಅವ್ರು. ನೀನಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ದೆ. ಬರಲಿ ಇಲ್ಲಿ ಒಳಗಡೆ ಹೋಗ್ರಿ. ಇಲ್ಲಿ ನೀವು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ. ಲಕ್ಷ್ಮಿ, ನನಗೋಸ್ಕರ ಹಾಡು ಹೇಳ್ತಾ ಇದೆಯಾ? ಸಾವಿರ ಜನ್ಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ. ಅಯ್ಯೋ ಎಂಥ ಸಾಂಗ್ ಹೇಳ್ತಾ ಇದೆಯಾ? ಇದರ ಅಲ್ಲಿ ನಿಮ್ಮ ವಾಚ್ಮ್ಯಾನ್ಗಳು ಹೊರಗಡೆ ಬಿಟ್ಟು ಬಂದಿದ್ದೀರಾ? ಹ್ಞೂ ಇದಾರೆ ಬಿಡು ಲಕ್ಷ್ಮಿ, ತಲೆ ಕೆಡಿಸ್ಕೋಬೇಡ. ಏನು ಕೈಯಲ್ಲಿ ಆಗಿಟ್ಕೊಂಡು ನಿಂತ್ಕೊಂಡಿದ್ಯಾ? ಕಾದಿರುವೆ ನಿಮಗಾಗಿ ಪಾಯಸವ ನಾ ಮಾಡಿ, ಕಾದಿರುವೆ ನಿಮಗಾಗಿ ಪಾಯಸವ ಮಾಡಿ. ಓ, ಪಾಯಸ ಮಾಡಿದ್ಯಾ? ಶಾವಿಗೆ ಪಾಯಸ. ನನಗೆ ತುಂಬ ಇಷ್ಟ. ಹೌದು, ಶಾವಿಗೆ ಪಾಯಸ. ತುಪ್ಪ ಹಾಕಿದ್ದೀನಿ, ಹಾಲು ಹಾಕಿದ್ದೀನಿ, ಶಾವಿಗೆ ಹಾಕಿದ್ದೀನಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ. ತಗೋಬಾ. ಹಾಗೆ ಸುಮ್ಮನೆ ಇಟ್ಕೊಂಡು ನಿಂತ್ಕೊಂಡಿದ್ಯಾ? ತಿನ್ನೋಣ. ನನ್ನ ಲಕ್ಷ್ಮಿ ನನಗೋಸ್ಕರ ಪಾಯಸ ಇಟ್ಕೊಂಡು ನಿಂತ್ಕೊಂಡಿದ್ಯಾ ಅಂದರೆ ನನಗಂತೂ ನೋಡಿ ತುಂಬ ಖುಷಿಯಾಗ್ಬಿಡ್ತು. ತಗೊಳ್ಳಿ ತಿನ್ನಿ. ಅಯ್ಯೋ, ಬಿಸಿ ಬಿಸಿ ತಿನ್ಬಿಡ್ಬೇಕು ಪಾಯಸನ. ತಗೊಳ್ಳಿ, ಚೆನ್ನಾಗೈತೆ, ತೆಳ್ಳಗೆ ಚೆನ್ನಾಗಿ ಮಾಡಿದ್ದೀನಿ. ಕುಡೀರಿ. ಚೆನ್ನಾಗೈತಾ ಪಾಯಸ? ಹೇಗಿದೆ? ನಾನೇ ಕುಡಿಸ್ಬೇಕು ಅಂತ. ತಗೊಳ್ಳಿ, ಕುಡೀರಿ. ಭಾಳ ಚೆನ್ನಾಗೈತೆ. ಹಿಂಗಿರಬೇಕು ಪಾಯಸ ಅಂದರೆ, ಶಾವಿಗೆ ಪಾಯಸ ಅಂದರೆ ಹಿಂಗಿರಬೇಕು ಲಕ್ಷ್ಮಿ. ಅಯ್ಯೋ, ನನ್ನ ಹೆಂಡ್ತಿ ಮಾಡ್ತಾಳೆ, ಗಟ್ಟಿಗಿರುತ್ತೆ, ಮುದ್ದೆ ಥರ ಆಗಿರುತ್ತೆ, ಚೆನ್ನಾಗೇ ಇರಲ್ಲ ಪಾಯಸ. ಇದು ಭಾಳ ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ ಗೊತ್ತಾ ಪಾಯಸ ಅಂತೂ. ಸೂಪರಾಗೈತೆ. ತುಪ್ಪ ಹಾಕಿದೀಯಾ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದೀಯಾ, ತುಂಬ ಚೆನ್ನಾಗೈತೆ ಪಾಯಸ. ನೀನು ಕುಡಿ ಲಕ್ಷ್ಮಿ. ನನಗೊಂದ್ಸತಿ ಕುಡಿಸು, ನೀನೊಂದ್ಸತಿ ಕುಡಿ. ನಾನು ಕುಡಿಸ್ಲಾ? ನಾನೊಂದ್ಸತಿ ಕುಡಿಸ್ತೀನಿ. ಬೇಡಪ್ಪ, ಬೇಡ. ನಾನಂತೂ ಪಾಯಸ ತಿನ್ನಲ್ಲ. ನನಗೆ ಸ್ವೀಟ್ ಅಂದರೆ ಆಗಲ್ಲ. ನಾಳೆ ಮಟನ್ ಮಾಡೋಣ ಅಂತ ಇವತ್ತು ಪಾಯಸ ಮಾಡಿದ್ದೀನಿ. ನಾಳೆ ಮಾಡ್ತೀನಿ ಮಟನ್. ಇವತ್ತೇ ಮಾಡ್ಬೋದಾಗಿತ್ತು, ಮಂಗಳವಾರ ಮಾಡ್ತೀನಿ ಮಟನ್ನು. ಮತ್ತು ನಿನಗೆ ಇಷ್ಟ ಆಗಿರೋದೇ ಮಾಡಬೇಕಾಗಿತ್ತು. ಮತ್ತು ಸ್ವೀಟ್ ಯಾಕೆ ಮಾಡಿದೆ? ನಿನಗೆ ಸ್ವೀಟ್ ಇಷ್ಟ ಇಲ್ಲ ಅಂದ್ರೂ ಮತ್ತು ಇವಾಗ ನೀನು ಪಾಯಸ ತಿನ್ನಲ್ವಾ? ನೀನು ತಿನ್ನಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಲಕ್ಷ್ಮಿ. ಅಯ್ಯೋ, ಹಂಗೇನಿಲ್ಲ. ನಾನು ಆಳೇನೆ ಊಟ ಮಾಡಿದೆ, ಸಾಂಬಾರಿತ್ತು ಊಟ ಮಾಡಿದೆ, ನಿಮಗೋಸ್ಕರ ಪಾಯಸ ಮಾಡಿದ್ದೆ. ನನ್ನ ಗಂಡ ಬೇರೆ ಹೊಲಕ್ಕೋದ್ರಾ, ನೀವು ಬೇಗ ಬರ್ತೀರಾ ಅಂತ ಹೇಳಿ ಅದಕ್ಕೆ ಪಾಯಸ ಮಾಡಿಬಿಟ್ಟೆ. ಆಹಾ ಎಷ್ಟು ಚೆನ್ನಾಗೈತೆ ಪಾಯಸ. ಇವಾಗ ಪಾಯಸ ತಿಂದು ಎಲ್ಗೋ ಅಂತಕ್ಕೆ ಹೋಗೋಣ. ನಿಮ್ಮನ್ನು ನಾನು ಎಲ್ಗೋ ಅಂತಕ್ಕೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಲಕ್ಷ್ಮಿ? ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಅಂತ ಕೇಳಬಾರ್ದು. ಸುಮ್ಮನೆ ನಾವು ಕರ್ಕೊಂಡು ಹೋಗಿಟ್ಟಕ್ಕೆ ಬರಬೇಕು. ಸರ್ಪ್ರೈಸ್. ನಾನೇ ಎಲ್ಲ ತಗೊಳ್ತೀನಿ, ನಾನೇ ಎಲ್ಲನ ಕೊಡಿಸ್ತೀನಿ, ನಾನೇ ಎಲ್ಲ ತಕ್ಕೂ ನಾನೇ ಕರ್ಕೊಂಡು ಹೋಗ್ತೀನಿ. ಸರಿನಾ? ಸರಿ ಆಯಿತು ಲಕ್ಷ್ಮಿ, ಬರ್ತೀನಿ. ನೀನು ಇಷ್ಟು ಪ್ರೀತಿಯಿಂದ ನಾನು ಕರಿತಾ ಇದೀಯ ಅಂದಮೇಲೆ ಬಂದೇ ಬರ್ತೀನಿ ಲಕ್ಷ್ಮಿ. ಅದೇ ಮತ್ತೆ ಇನ್ನೂ ಸ್ವಲ್ಪ ಕುಡೀರಿ. ಇದಷ್ಟು ಖಾಲಿ ಮಾಡಿಬಿಡ್ಬೇಕು ನೀವು ಪಾಯಸನ. ನೀವು ಇದಷ್ಟು ಖಾಲಿ ಮಾಡಿದ್ರೆ ಮಾತ್ರ ನನ್ನ ಮೇಲೆ ಜಾಸ್ತಿ ಲವ್ ಐತೆ ಅಂತ. ಇಲ್ಲಾಂದರೆ ಅರ್ಧ ಬರ್ಧ ಖಾಲಿ ಮಾಡಿದ್ರೆ ಅರ್ಧ ಬರ್ಧ ಲವ್ ಐತೆ ಅಂತ. ಜಾಸ್ತಿ ಉಳಿಸಿದ್ರೆ ಸ್ವಲ್ಪ ಲವ್ ಐತೆ ಅಂತ. ಎಲ್ಲ ಖಾಲಿ ಮಾಡಿಬಿಟ್ರೆ ಜಾಸ್ತಿ ಲವ್ ಐತೆ ನನ್ನ ಮೇಲೆ ಅಂತ ನಿಮಗೆ. ಎಲ್ಲ ಖಾಲಿ ಮಾಡ್ತೀನಿ. ಎಲ್ಲ ಖಾಲಿ ಮಾಡಿಬಿಟ್ಟು ನನ್ನ ಲವ್ವು ನಿನ್ನ ಮೇಲೆ ಜಾಸ್ತಿ ಐತೆ ಅಂತ ಹೇಳಿ ನಾನು ಪ್ರೂವ್ ಮಾಡ್ತೀನಿ. ತುಂಬ ಲವ್ ಐತೆ ನಿನ್ನ ಮೇಲೆ. ಕುಡೀರಿ. ಚೆನ್ನಾಗೈತಲ್ಲ, ಬಿಸಿ ಬಿಸಿ ಪಾಯಸ ತೆಳ್ಳಗಿರೋಕ್ಕೆ ಚೆನ್ನಾಗೈತೆ. ಆಹಾ ಎಷ್ಟು ಚೆನ್ನಾಗೈತೆ ಹಂಗೆ ಪಾಯಸ. ಕುಡೀರಿ. ಪ್ರೀತಿಯಿಂದ ಮಾಡಿದ್ದೀನಿ ಅಂದಮೇಲೆ ಕುಡಿಬೇಕು. ಕುಡೀರಿ. ಎಲ್ಲ ಖಾಲಿ ಮಾಡಬೇಕು. ಕುಡೀರಿ. ಪುರ್ಗೈ, ಅಲ್ಲೋಡು ಲಸ್ಮಕ್ಕ ಗೌಡ್ರಿಗೆ ಏನೋ ಕುಡಿಸ್ತಾ ಐತೆ. ಪಾಯಸ ಮಾಡೈತೆ ಕಣು. ಪಾಯಸ ಕುಡಿಸ್ತಾ ಐತೆ. ಗೌಡ್ರೆ ಯಾಕ್ರೋ? ಯಾಕೆ ಇಲ್ಲಿ ಬಂದ್ರಿ? ಹೋಗ್ರಿ, ಹೊರ್ಗಡೆ ಕಾಯಿರಿ ಅಂತ ಹೇಳಿದ್ದು. ಇಲ್ಲಿ ಯಾಕೆ ಬಂದಿದ್ದೀರಾ ನೀವು? ಅಯ್ಯೋ, ಬಂದ್ಬಿಟ್ರಲ್ಲಪ್ಪ ಅವರು. ಹಂಗೆಲ್ಲ ಒಳಗಡೆ ಬರಬಾರ್ದು ಅಂತ ಹೇಳಿಲ್ವಾ ನಾನು? ಯಾಕೆ ಬಂದಿದ್ದೀರಾ ಹಂಗೆ? ನಡೀರಿ ಆಚೆ ಫಸ್ಟ್ ನೀವು. ಅಲ್ಲ ಗೌಡ್ರೆ, ಚಪ್ಪಲಿ ಇದ್ವು, ಲಕ್ಷ್ಮಕ್ಕನ ಗಂಡನು ಸೀನಪ್ಪನವು ಚಪ್ಪಲಿ ಇದ್ವು, ಅದಕ್ಕಾಗಿ ಹೇಳೋಣ ಅಂತ ಬಂದ್ವಿ.
ಅವ ಅವೆಲ್ಲ ಹಳೆ ಚಪ್ಪಲಿ ಅವು ಹಳೆ ಚಪ್ಪಲಿ ಇಲ್ಲೇ ಮನೆ ತಗೆ ಬಿಟ್ಟಿರ್ತಾರೆ ಇನ್ನೊಂದು ಜೊತೆ ಇದಾವೆ ಅವನ್ನ ಹಾಕೊಂಡು ಹೋಗ್ಯವ್ರಿ. ನಮಗೆ ಭಯ ಆಗೋಯ್ತು ಅದು ಕೇಳೋದಕ್ಕೆ ಬಂದ್ವಿ. ಕುಡೀರಿ ಗೌಡ್ರೆ, ಕುಡೀರಿ, ಚೆನ್ನಾಗಿ ಕುಡೀರಿ ಪಾಯಸನ. ಅಯ್ಯೋ ನೀನೇನು ಬೇಜಾರು ಮಾಡ್ಕೋಬೇಡ, ಅವರು ನಮ್ಮ ಒಳ್ಳೇದಕ್ಕೆ ಹೇಳೋಕ್ಕೆ ಬಂದಿರೋದು. ನಿನ್ನ ಗಂಡನ ಚಪ್ಪಲಿ ನೋಡಿಬಿಟ್ಟಿದ್ದಾರೆ, ಅದಕ್ಕೇ ಹೇಳೋದಕ್ಕೆ ಬಂದಿದ್ದಾರೆ ಲಕ್ಷ್ಮಿ. ಬೇಜಾರು ಮಾಡ್ಕೊಂಡಾ? ಇಲ್ಲ ಇಲ್ಲ, ಬೇಜಾರು ಮಾಡ್ಕೊಳ್ಲಿಲ್ಲ, ಗೊತ್ತಾಯ್ತು ನನಗೂ ಯಾಕೆ ಹೇಳೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ. ನಿಮ್ಮ ಆಳುಗಳು ತುಂಬ ಒಳ್ಳೆಯವರಪ್ಪ, ನಿಮ್ಮ ಆಳುಗಳು ತುಂಬ ಒಳ್ಳೆಯವರು ಬಿಡು. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಹಂಗೆ ನಿನ್ನಂತೂ ಸೂಪರಾಗಿ ನೋಡ್ಕೊತಾರೆ. ನೀನು ಹೇಳ್ದಂಗೆಲ್ಲ ಕೇಳ್ತಾರೆ ಅಲ್ವಾ? ಹ್ಞೂ ಲಕ್ಷ್ಮಿ, ನಾನು ಹೇಳ್ದಂಗೆ ಕೇಳ್ತಾರೆ. ನಾನು ಹೇಳಿದ ಮಾತು ಮೀರಲ್ಲ. ಪುರ್ಗೈ ನಮ್ಮ ಬಲ್ಗೈ ಬಂಟಿ ಸಿದ್ದ ಎಲ್ಲನ ನಾನು ಹೇಳ್ದಂಗೆ ಕೇಳೋದು. ನನ್ನ ಮಾತು ಮೀರೋದೇ ಇಲ್ಲ. ನಿನಗೆ ಏನೇ ಕೆಲಸ ಬೇಕಂದ್ರೆ ನಿನ್ನ ಹೊಲ್ದಾಗ ಏನೇ ಕೆಲಸ ಬೇಕಂದ್ರೂ ಹೇಳು, ನಾನು ಮಾಡಿಸ್ಕೊಡ್ತೀನಿ. ಸರಿ ಆಯಿತು, ನಾಳೆ ಗೊಬ್ಬರ ಹಾಕಿಸ್ಬೇಕು ಹೊಲಕ್ಕೆ, ಅವರಿಬ್ರು ಕಳಿಸ್ಬಿಡಿ. ಇದು ಒಳ್ಳೆ ಚಾನ್ಸ್, ನಮ್ಮ ಹೊಲ್ದಾಗೂ ಕೆಲಸ ಮಾಡಿಸ್ಕೊಳಕ್ಕೆ ಇವ್ರನ್ನ ಎಲ್ಲ ಕರ್ಕೊಂಡು ಹೋಗ್ಬೋದು. ಬಲ್ಗೈ ಬಂಟ ಸಿದ್ದ ಪುರ್ಗೈ ಕೊಟ್ರಮ್ಮ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೋದು. ಹೆಂಗೋ ನನ್ನ ಕೆಲಸ ಮಾಡಿಸ್ಕೊಂಡಂಗೂ ಆಗುತ್ತೆ, ಸರಿಯಾಗಿ ಈಗ ಗೌಡ ನಿಂಗೆ ಬುದ್ಧಿ ಕಲಿಸ್ದಂಗೂ ಆಗುತ್ತೆ. ಕರ್ಕೊಂಡಾಗ ಅವು ನನ್ನ ಮಕ್ಕಳನ್ನು ಇನ್ನು ಸುತ್ತರಿತಾರಲ್ಲ, ಆ ನನ್ನ ಮಕ್ಕಳನ್ನು ಚೆಂದಕ್ಕೆಲ್ಲ ಅನ್ಬೇಕು. ಚೆಂದ ಕೆಲಸ ಮಾಡಿಸ್ಕೊಂತೀನಿ ನೋಡ್ರಿ. ಇವ್ ಗೌಡನ್ ನಿಂದೆ ಸುತ್ತರಿಯರು ಯಪ್ಪ ಈ ಗೌಡನ್ ಸವಾಸ ಬೇಡಪ್ಪ ಅನ್ಬೇಕು. ಅವರು ನೋಡು, ನಮ್ಮ ಗೌಡ್ರು ಹೇಳಿಲ್ಲ ಅಂದರೆ ನಾವು ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ನೋಡು, ಇವಾಗೆಲ್ಲ ಮಾಡಿದ್ರೆ ನಮ್ಮ ಮೈ ಕೈ ನಾವೇ ನೋವಾಗೋದು ಅಂತ ಹೇಳಿ ಹೊಲ್ದಾಗ ಕರ್ಕೊಂಡೋಗಿ ನಾನು ಸರಿಯಾಗಿ ಕೆಲಸ ಮಾಡಿಸ್ಕೊಂತೀನಿ. ಅವ್ರಿಗೆಲ್ಲ ಅವ್ರಿಗೂ ಎಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಿನಗೇನು ಕೆಲಸ ಮಾಡಬೇಕು ಹೇಳು ಲಕ್ಷ್ಮಿ, ನಾನೆಲ್ಲ ಮಾಡಿಕೊಡಿಸ್ತೀನಿ. ಸರಿ, ನಾನು ನಿನ್ನ ಹೊಲದಲ್ಲಿ ಏನೇ ಒಂದು ಗೊಬ್ಬರ ಹಾಕೋದಾಗಲಿ, ಒಂದು ತೆಂಗಿನಕಾಯಿ ಕೀಳೋದಾಗಲಿ, ಏನೇ ಪ್ರತಿಯೊಂದು ಕೆಲಸ ಏನೇ ಇದ್ದರೂ ಹೇಳು, ನಾನು ಬಿಟ್ಟಿದ್ದು ನಾನೆಲ್ಲ ಮಾಡಿಸ್ಕೊಡ್ತೀನಿ. ₹1 ಕೂಲಿ ಕೊಡಬೇಡ ನೀನು. ಸರಿ ಆಯಿತು ಗೌಡ್ರೆ, ಹೆಂಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ನೀವು ತುಂಬ ಒಳ್ಳೆಯವರು ಗೌಡ್ರೆ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನು ನನ್ನ ಹತ್ರ ಚೆನ್ನಾಗಿರಬೇಕು ಲಕ್ಷ್ಮಿ. ನೀನಿದ್ದರೆ ನನಗೆ ಲಕ್ಷ್ಮಿ ಇದ್ದಂಗೆ. ನೀನಿದ್ದರೆ ನನಗೆ ಎಲ್ಲ ಲಕ್ಷ್ಮಿನೂ ಬರುತ್ತೆ. ಸರಿನಾ? ನಿನ್ನ ಮುಖದಲ್ಲಿ ತುಂಬ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾ ಐತೆ. ನಿನ್ನ ಜೊತೆ ಚೆನ್ನಾಗಿದ್ದರೆ ನನಗೆ ಯಾವಾಗಲೂ ಲಕ್ಷ್ಮಿನೇ ಇರ್ತಾಳೆ ಅನಿಸುತ್ತೆ ಮನೆಯಲ್ಲಿ. ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳಿ ಆಟ ಅಪ್ಪಿಸ್ತಾ ಇದ್ದಾನೆ. ಯಾವುದೇ ಆಗಲಿ ಕೆಲಸ ಮಾಡಿದ್ರೇ ಲಕ್ಷ್ಮಿ ಬರೋದು. ನಿನ್ನ ಮುಖದಲ್ಲಿ ಲಕ್ಷ್ಮಿ ಕಳೆ ಐತೆ, ಅದಕ್ಕೆ ನನಗೆ ಲಕ್ಷ್ಮಿ ಬರುತ್ತೆ ಅಂತ ಹೇಳ್ತಾನೆ. ನಿಜವಾಗ್ಲೂ ನನಗೆ ನೀನು ಚಿಕ್ಕಾಗಿಂದ ಎಲ್ಲ ಒಳ್ಳೇದಾಗೈತೆ ಲಕ್ಷ್ಮಿ. ನನಗಂತೂ ತುಂಬ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಸಂತೋಷ, ಎಲ್ಲದರಲ್ಲೂ ಒಳ್ಳೇದಾಗೈತೆ. ನಮ್ಮಪ್ಪ ನಮ್ಮಮ್ಮನೂ ಶಾಂತವಾಗಿದ್ದಾರೆ, ಎಲ್ಲರೂ ಶಾಂತವಾಗಿದ್ದಾರೆ, ನನ್ನ ಹೆಂಡತಿನೂ ಶಾಂತವಾಗಿದ್ದಾಳೆ. ಹೆಂಗೂ ನಿನ್ನಿಂದ ನನಗೆಲ್ಲ ಒಳ್ಳೇದಾಗೈತೆ. ಎಲ್ಲ ಒಳ್ಳೇದಾದರೆ ಸಾಕು ನಿನ್ನಿಂದನ. ಎಲ್ಲ ಒಳ್ಳೇದಾಗುತ್ತೆ ಗೌಡ್ರೆ. ಕುಡೀರಿ ಪಾಯಸ ಕುಡೀರಿ, ಇನ್ನೂ ಸ್ವಲ್ಪ ಐತೆ. ನೀವೆಲ್ಲ ಇದನ್ನೆಲ್ಲ ಖಾಲಿ ಮಾಡಿಬಿಡ್ಬೇಕು. ಪಾಯಸನ ಬೇಗ ಖಾಲಿ ಮಾಡಿ ಹೋಗೋಣ. ಇವಾಗ ಯಾವುದ್ರಲ್ಲಿ ಹೋಗೋಣ? ಕಾರಲ್ಲಿ ಹೋಗೋಣ? ಕಾರ್ ಬೇಕಂದರೆ ಇವಾಗ ಫೋನ್ ಮಾಡ್ತೀನಿ, ಬರುತ್ತೆ. ಕಾರಲ್ಲೇ ಹೋಗೋಣ. ಬೇಗ ನಾನು ರೆಡಿ ಆಗ್ಬಿಡ್ತೀನಿ, ಬೇಗ ಹೋಗ್ಬಿಡೋಣ. ಈ ಗೌಡ್ರಿಗೆ ಚೆನ್ನಾಗಿ ಪಾಯಸ ಕುಡಿಸಿ ಎಲ್ಲಿಗೋ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗಂತ ನೀವೇನಾದರೂ ಗೆಸ್ ಮಾಡಿದರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೋದು ಇಲ್ಲ ಸ್ನಾಕ್ ಅಂತ ಕಮೆಂಟ್ ಮಾಡಿರಿ. ಚೆನ್ನಾಗಿ ಬೇದಿ ಮಾತ್ರ ಹಾಕಿದ್ದೀನಿ, ಸರಿಯಾಗಿ ಕರ್ಕೊಂಡು ಹೋಗ್ತೀನಿ. ಎಲ್ಲ ಹಿಡ್ಕೊಂಡು ಹೊಡಿಬೇಕು ಈ ಗೌಡನ್ನ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗಂತ ನಿಮ್ಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.